ಡ್ಯಾಡಿ ಎಲ್ಲಿದ್ದೀರಾ ಡ್ಯಾಡಿ? ಹಲೋ ಹಲೋ ಹಲೋ, ಯಾರು ಹೇಳಿ ನೀವು? ಅಪ್ಪ ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಯಾವ್ದೋ ರಾಂಗ್ ನಂಬರಿಗೆ ಮಾಡಿದಿರ ನೋಡಿ. ಇಲ್ಲ ಡ್ಯಾಡಿ, ನಾನು ನಿನ್ನ ಮಗ, ಲಲಿತಿನ ಮಗ. ಲಲಿತನ್ ಮಗ? ಅಮ್ಮ ಮಾತಾಡೋದಂತ ನೋಡು ಡ್ಯಾಡಿ, ಕೊಡ್ತೀನಿ. ನಾನ್ ಗಾಡಿನ? ನೀನು ಲಲಿತನ್ ಮಗನ? ನಿನ್ ಮಗ ಎಷ್ಟು ಜನ ಹುಟ್ಟಿಸ್ಕೊಂಡಿದ್ಲು ನಿನ್ನ? ಹಲೋ ಹಲೋ, ಏನ್ ನಾನು ಯಾರು ಲಲಿತನ್ ಮಗ? ನಾನು ಅಪ್ಪನಿಂತೆ. ಏನ್ಕೆ ಚಿನ್ನು ಮಗುಗ ಆತರ ಬೈತಿದ್ಯಾ? ಮತ್ತೆ ನೋಡ್ರಿ, ಏನ್ ಮಾಡೋಣ? ಇಲ್ಲಿ ನೋಡಿ, ನಾನು ಯಾವ್ದು ನನ್ನ ಮಗನಿಂತೆ, ನಾನು ಅವ್ರಿಗೆ ಅಪ್ಪನಿಂತೆ. ರಾಂಗ್ ನಂಬರು. ಹಲೋ ಚಿನ್ನು, ನೋಡು ಮಗುಗೆ ರಾಂಗ್ ನಂಬರ್ ಅಲ್ಲ. ಹಲೋ, ರಾಂಗ್ ನಂಬರ್ ಇದು. ಫೋನ್ ಕೊಡೆ ನಮ್ಮ ಮನೆಯವ್ರಿಗೆ. ನೀನ್ ಯಾವನೇ ನೀನ್ ಕೇಳಕ್ಕೆ? ಗುಡ್ಶೆಟ್ಟಿ ನನ್ನ ಮಗ. ನೀನ್ ಯಾರಪ್ಪ? ನೀನ್ ಮುಚ್ಕೊಂಡ್ ಫೋನ್ ಕೊಡಲೇ. ಇಲ್ಲಿ ಯಾರ್ಯಾರು ಅವ್ರು ಗೌಡ್ರವ್ರು, ನಮ್ಮೂರ್ ಗೌಡ್ರವ್ರು. ಚಿನ್ನು, ಮಗು ಎದ್ಬಿಟ್ಟು ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು. ಅದಕ್ಕೆ ಎದ್ದು ಬೆಳಗ್ಗೆನೆ ಫೋನ್ ಮಾಡಿಕೊಟ್ಟೆ. ಮಗುಗೆ ಯಾಕೆ ಆತರ ಬೈತಿದ್ಯ ನೀನು? ಯಾವ ಹೇಳಿ ನಿಮ್ದು? ನಿನ್ ಕೇಳ್ತಾನೆ ಇರ್ತಾರೆ. ಬಂದ್ ಪಕ್ಕದಾಗ ಮನೆ ಕಂಬೇಕಾದ್ರೆ ಗೊತ್ತಿರ್ಲಿಲ್ವ ಯಾವ ಊರು ಅಂತ? ಹುಟ್ಟಿಸ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಯಾವ ಊರು ಅಂತ? ಟೂರ್ ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ವ ಯಾವ ಊರು ಅಂತ? ನಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲ ಮಾಡಿಸ್ಕೊಂಡ್ ಬಂದಲ್ಲ, ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ? ಮೊನ್ನೆ ಮೊಬೈಲ್ ತಗೊಂಡ್ ದುಡ್ಡು ಇಸ್ಕೊಂಡೋದಲ್ಲ, ಅದಕ್ಕೆ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾವು ಪೈಸ್ತೀನಿ. ಒಂದ್ ಸಿಗರೇಟ್ ಮಾರಿದ್ರೆ 5 ರೂಪಾಯಿ 5 ಪೈಸೆ ಬರ್ತೈತೆ. ಒಂದ್ ಸೂಪರ್ ಮಾರಿದ್ರೆ ಚೈನಿ ಮಾರಿದ್ರೆ 1 ಪೈಸೆ ಬರ್ತೈತೆ ಅಂತ ಕೂಡಿಕ್ಕಿರೋದ್ ಕಣ. ನಿಮ್ಮ ಎಷ್ಟು ಜನ ಕೊಟ್ಟಿದ್ರು ಸುಳೆ ಮುಂದೆ ನಿನ್ ತಾಯಿನ? ಅಪ್ಪ ನೋಡು, ನಿನಗೆ ಒಟ್ನಾಗೆ ನಿನ್ ಬದುಕಕ್ ಮಾತ್ರ ಬಿಡಲ್ಲ ಕಣ. ನಾನ್ ಹಾಳಾಗೋದ್ರು ಕೊನೆಗೆ ಹಂದಿ ತಗೊಂಡೋಗಿ ನಿನ್ನ ಹೆಸರು ಮೇಲೆ ಹಂದಿ ರಕ್ತದಲ್ಲಿ ಕುಯ್ದು ನಿನ್ಗೆ ಕೊನೆ ಕೈಯ ಕಾಲ ಬಿದ್ದೋಗ ಮಾಡ್ತೀನಿ. ನಿನಗೆ ಬಿಡಲ್ಲ. ನಿನ್ಗೆ ಹಂದಿ ಪೀಸ್ ಮಾಡ್ತಾರಂತ ನೋಡ್ರಿ. ನಾವೇನ್ ಮಾಡಿದ್ವಿ ಅವ್ರು? ಹಂದಿ ಪೀಸ್ ನನಗೇನೋ ಮಾಡ್ತಾರಂತ ಇವ್ರ ತಾಯಿ. ಎಷ್ಟು ಜನ ಕೊಟ್ಟಿರ್ಬೇಕು ತಾಯಿನ? ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ನಾವ್ ಪೂಜೆ ಮಾಡಂಗಿಲ್ಲ, ಮಕ್ಕ ತೊಳೆಯಂಗಿಲ್ಲ, ಬರೀ ಇದೇ ಆಗೋತಲ್ಲ ಗೌಡ್ರಿ. ನಮ್ಮ ಮನೆ ಕೇಳಿಸ್ಕೊಂಡು ಬಿಡ್ತಾರೆ. ನೀನ್ ಗೊಂಬೆ ಮಾಡಿ ಅದಕ್ ನಿನ್ ಹೆಸರು ಎಲ್ಲ ಇಕ್ಕಿ ಇದು ಮಾಡಿ ನಿನಗ್ ತಿರ್ಗಾ ಹಂದಿ ರಕ್ತದ ಕೈಯ ಕಾಲ ಲಕ್ಕ ಹೊಡೆದು ಏನಾರು ಆಕ್ಸಿಡೆಂಟ್ ಆಗಂಗ್ ನಿಂಗೆ ಮಾಡ್ಲಿಲ್ಲ ಅಂತ ಅಂದ್ರೆ ಜೂಮ್ ನೀನ್ ಸಾಯೋವರೆಗೂ ನಾನು ನೆನ್ಸ್ಕೊಬೇಕು. ಲಲಿತನ್ ಸವಾಸ ಮಾಡಿ ಅವಳು ಬಾಳ್ ಹಾಳು ಮಾಡಿ ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಬಾಳ್ ಹಾಳು ಮಾಡ್ಬಿಟ್ಟಿದ್ದೆ. ಇವತ್ತು ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಡ. ಲಾಸ್ಟ್ ಸಾಯೋವರೆಗೂ ದೇಖ್ಬೇಕು ನೀನು. ಯೋಲು ಎಮ್ಮಣ್ಣೆ ಎಲ್ಲ ಅಲ್ಲೇ ಓದ್ಕೊಂಡು ಆ ತರ ಮಾಡ್ತೀನಿ, ಬಿಡಲ್ಲ ನಿನ್ಗೆ. ಏನ್ ಮಾಡೋದು? ಯಾವ ಗೊತ್ತಾಗಲಿಲ್ಲ ನೋಡ್ರಿ. ಕೊಡು, ಗೌಡ್ರಿಗೆ ಹೇಳ್ತೀನಿ ಎಲ್ಲ ನನ್ನ ವಿಷಯ ಎಲ್ಲ, ನಿಂದು ನಂದು ಎಲ್ಲ ವಿಷಯ ಹೇಳ್ತೀನಿ, ಕೊಡು. ಎಲ್ಲ ಮರ್ಯಾದೆ ಪರ್ಯಾದೆ ಎಲ್ಲ ಲಾಕ್ ಮಾಡಕ್ ಬರಲ್ಲ ನಂಗೆ. ನಾವೇನ್ ಕಷ್ಟ ಸುಖ ಮಾತಾಡಂಗಿಲ್ವಲ್ಲ ಒಂದ್ ತಾಯಿನ. ಯಾ ಮಿಂಡ್ರಿ ಬಿಟ್ಟಿದ್ ನನ್ ಮಕ್ಳು ಅಂತ ಹೇಳ ಮೊನ್ನೆ. ಹಲೋ, ಹೆಂಗ್ ಆಪ್ ಮಾಡೋದಿದ? ಹಲೋ ಇವ್ರೆ ಪಾಪ, ಏಕೆ ಇದನ್ನ ಆಪ್ ಮಾಡೋದ್ ಹೆಂಗೆ? ತಾಯಿನ ಯಾರು ನಿಂತ್ಕೊಂಡು ಮಾತಾಡಲ್ವಲ್ಲ, ಎಲ್ಲ ಎದ್ದು ದುಡಿರ್ತಾರೆ. ಹಲೋ ಹಲೋ, ಮೊನ್ನೆ ಯಾರೋ ಸತ್ತೋದಾಗ ಹೋಗ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟಂತೆ ಅಲ್ಲಿ ಅವ್ರಿಗೆ ಬೊಮ್ಮಳವ್ರಿಗೆ. ಯಾರು ಅಂತ ಕಾಣೋಣ ಗೌಡ್ರಿ ನಾವು. ಅಲ್ಲ ಕಣಪ್ಪ, ಇದನ್ನ ಆಪ್ ಮಾಡಕ್ ಬರಲ್ವಲ್ಲ ಒಂದ್ ತಾಯಿ. ಹಲೋ 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 ಅಪ್ಪಾಜಿ, ಫೋನ್ ಕಟ್ ಮಾಡ್ಬೇಡಿ, ನಂಗೆ ತುಂಬಾ ಅಳು ಬರ್ತಾ ಇದೆ. ಫೋನ್ ಕಟ್ ಮಾಡ್ಬೇಡಿ, ನನಗೆ ತುಂಬಾ ಅಳು ಬರುತ್ತೆ ನೀವು ಫೋನ್ ಕಟ್ ಮಾಡಿದ್ರೆ. ನಮ್ಮ ಹೆಂಗಸರಿಗೆ 38 ವರ್ಷ ಅಂತಂದ್ರೆ ಅಪ್ಪಾಜಿ ನಾನ್ ಹೆಂಗ ಆಗ್ತೀನಿ? ನಿನಗೆ ಮಾನ ಮರ್ಯಾದಿಲ್ವಾ? ನಮ್ಮ ಹೆಂಗಸರಿಗೆ 38 ವರ್ಷ. ಅಪ್ಪಾಜಿ, ನಮ್ಮ ಅಮ್ಮಂಗೆ ಇನ್ನೂ ಮದುವೆನೇ ಆಗಿಲ್ಲ.
ನೀನ್ ಯಾರ ಮಕ್ಳು? ನಾನ್ ನಮ್ಮ ಅಮ್ಮನ್ ಮಗಳು. ನಿಮ್ಮ ಅಮ್ಮ ಮದುವೆ ಆಗಿಲ್ವಾ? ನಮ್ಮ ಅಮ್ಮಂಗ್ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಂಗ್ ಮದ್ವೆ ಆಗೈತೆ. ನಿನಗೆ 38 ವರ್ಷನಾ? ನಂಗ್ 38 ವರ್ಷ. ಹಾ. ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ, ನಮ್ಮ ಅಪ್ಪಾಜಿ ಮದ್ವೆ ಆಗೈತೆ, ನಮ್ಮ ಅಜ್ಜಿಗೆ ಇನ್ನೂ ಮದ್ವೆ ಆಗಿಲ್ಲ. ಎಷ್ಟು ಜನ ಅಪ್ಪ ನಿನಗೆ? ಎಷ್ಟು ಜನ ಅಪ್ಪ? ನಾನು ಎಷ್ಟೇ ಅಪ್ಪ? ನಂಗೆ ಇನ್ನು ನಮ್ಮ ಅಮ್ಮಂಗ್ ಇನ್ನೂ ಮದ್ವೆ ಆಗಿಲ್ಲ. ಮೊನ್ನೆ ತಲೆ ಕೆಡ್ಸ್ ಮಾಡೋದು ನೀನ್ ತಾಯಿ 38 ವರ್ಷ ಆಯ್ತು ಅಂತ ನಿಮ್ಮ ಮಗು ಮದುವೆ ಆಗಿಲ್ಲ. ನಿಮ್ಮ ಅಮ್ಮ. ಹಲೋ ಹೇಳಿ. ನಾನ್ರಿ ರಂಗಣ್ಣ ಸಿರಾದಿಂದ ನರಸಿಂಹಣ್ಣ. ಬೇಗ ನಾ ಕಟ್ ಮಾಡ್ಲಿಲ್ಲ, ಇದು ಕಿವಿಗೆ ವಾಲ್ ತಗೊಳ್ತೇನ, ಅದಕ್ಕೆ ಕಟ್ಟಾತ ರಂಗಜನ. ಚೆನ್ನಾಗಿದ್ದೀರ ಹುಡುಗರು? ಚೆನ್ನಾಗವ, ಎಲ್ಲ ಚೆನ್ನಾಗವ್ರ? ತಂದೆ ಚೆನ್ನಾಗವ್ರ? ಅಕ್ಕರ್ ಚೆನ್ನಾಗವ್ರ? ಎಲ್ಲಾ ಚೆನ್ನಾಗವ್ರೆ. ಏನ್ ಅಣ್ಣ ನಮ್ಮನ್ ಮರ್ತೇ ಬಿಟ್ರಿ? ನಂಬರ್ ಗೊತ್ತಾಗಲ್ಲ ಕಣ ನಂಗೆ, ಹಂಗಾಗಿ ಖಂಡಿತ ನಾನು ಕೇಳ್ತಲೇ ಇರ್ತೀನಿ ಯಾವಾಗ್ಲು. ಯಾರಿಗ್ ಕೇಳ್ತಿರ್ತೀರಾ? ನಾನು ಯಾರನ್ನ ಕೇಳೋಣ, ನಾನು ಇಲ್ಲಿ ಮನಸ್ಸಿನಾಗೆ ಕೇಳ ಮಾತು ಮನಸ್ಸಿನಾಗ ಅನ್ಕೊಂತ ಇರ್ತೀನಿ, ನಿಮ್ಗಾಗಿ ಮಾಡ್ತೀನಿ, ಯಾರ್ಯಾರಿಗೋ ಹೋಗ್ತೈತಿ. ಅದೆಲ್ಲ ಸರಿ. ಓ ಈ ಮದುವೆ ಟೈಮಲ್ಲಿ ನೀವ್ ಈ ತರ ಮಾಡಿರೋ ತಪ್ಪಲ್ವಾ? ಏನ್ ಹೇಳಿ? ಅದ್ಯಾವ್ದೋ ಅಮ್ಮನ್ ಮಂತ್ರಾಲಯ ಕರ್ಕೊಂಡು ಹೋಗಿದಿರಲ್ಲ ನರಸಿಂಹಣ್ಣ ಅವ್ರೆ, ನೀವು ನಿಮ್ಗೆ ಇದು ಗೌರವ ತರ ಅಂತ ವಿಷಯನ ಇದು? ಅದೆಲ್ಲ ಮೊಬೈಲಾಗೆಲ್ಲ ಬಂದೈತಲ್ಲ, ಫೇಸ್ಬುಕ್ ಅಲ್ಲಿ ಅಲ್ಲೆಲ್ಲ. ಫೇಸ್ಬುಕ್ ಅಂದ್ರೆ ಅದೇ ಇದು ಇದು ಸಿಂಹ ಕರಡಿಗಳೆಲ್ಲ ಕಡ್ದಾಡೋದು, ಪ್ರಾಣಿ ಹಿಡ್ಕೊಂಡ್ ತಿಂತಾವಲ್ಲ. ಅದ್ರಲ್ಲೆಲ್ಲ ಬಂದೈತೆ. ಆಮೇಲೆ ನಿಮ್ದು ಆಡಿಯೋ ಬರುತ್ತಲ್ಲ ದೊಡ್ಡಬಳ್ಳಾಪುರ ಟ್ರೋಲ್ ಅಲ್ಲಿ, ಅದ್ರಲ್ಲೆಲ್ಲ ಬಂದಿದೆ. ಈ ಮದ್ವೆ ಟೈಮಲ್ಲಿ ಅವ್ರಿಗೇನ ಕಿವಿಗೆ ಬಿತ್ತು ಅಂದ್ರೆ ಮರ್ಯಾದೆ ಇರುತ್ತಾ ಸ್ವಾಮಿ? ಅಲ್ಲ ಈ ತರ ನೀವು ಮಾಡ್ಕೊಳ್ರಿ, ನೀವು ನಿಮ್ ಪರ್ಸನಲ್ ಅನ್ನೋ ತಲೆ ಹಾಕಲ್ಲ. ರಂಗರಾಜು, ನನಗೆ ಇದು ನನ್ನ ತಳೀರಿ ಒಂದ್ ಔಟ್ ಅಪ್ರೂಪಕ್ಕೆ ಸಿಕ್ಕಿದ್ರ ನಾನು ಯಾವ್ದಾರ ಕಷ್ಟ ಸುಖ ಮಾತಾಡಿ. ಕಷ್ಟ ರೇ ಸ್ವಾಮಿ, ನಾನು ಮಾಡ್ತಾನೆ ಇರ್ಲಿಲ್ಲ, ನೀವು ಬೇಜಾರ್ ಮಾಡ್ಕೊಂಬೇಡ್ರಿ. ಬೇಕಾದ್ರೆ ನೀವು ಬೇಜಾರ್ ಆಯ್ತು ಅಂದ್ರೆ ಬೇಕಾದ್ರೆ ಕಟ್ ಮಾಡ್ತೀನಿ ಫೋನು, ಗೊತ್ತಾಯ್ತಾ? ನಾನು ಅಲ್ಲಲ್ಲ, ಈ ಇವ್ರು ನಮ್ಮ ರವಣ್ಣರು ಅಂತ, ಅದೇ ಇವ್ರು ನಮ್ಮ ಫ್ರೆಂಡು, ನಾವು ಎಲ್ಲೋದ್ರ ಜೊತೆಲೆ ಹೋಗೋದು ರವಣ್ಣರು ಅಂತ ಅವರಲ್ಲ, ಅದೇ ನೀವೆಲ್ಲ ಹೇಳಿದ್ರಲ್ಲ, ಅವರು ನಾವು ನಮ್ಮ ಪಾಪ, ಆಮೇಲೆ ನಮ್ಮ ರವಣ್ಣರ ಮಗಳು ಎಲ್ಲ ಜೊತೆಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು, ಅದೇ 5 ಮಕ್ಕ ಐತಲ್ಲ ಅಲ್ಲಿ ಕಲ್ಲಾಗ್ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಅವರು ತಪಾಸ್ ಮಾಡ್ರ ಜಾಗ, ಪುಷ್ಪಕ ಏನೇನು ಅಂತಾರಲ್ಲ, ಆಗ ಅಲ್ಲೆಲ್ಲ ಹೋಗಿ ಸ್ವಾಮಿ ಇವತ್ತು ನನ್ನ ಕೈ ಕಾಲು ಹೊಡ್ತಾ ಹೋಗಿಲ್ಲ ಸ್ವಾಮಿ. ಹಂಗಾಗಿ ನಾವು ಕಾಲ್ ನೋವು ಚಿಕ್ಕದು ಕಾರ್ ಮಾಡಿದ್ರು ನಮ್ ರವಣ್ಣರು, ಹಂಗಾಗಿ ಮೈ ಕೈ ಹೊಡ್ತಾ, ಆಮೇಲೆ ಮೂಗುರಿ ಧೂಳು. ನಾವೇನ್ ಸಾವುಕಾರಲ್ಲ ಹಿಂಗ್ ಹೇಳ್ತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ, ಗೊತ್ತಾಯ್ತು. ಆಯ್ತು. ಹಿಂಗಾಗಿ ಸ್ವಾಮಿ ಖಂಡಿತ ನಾವ್ ಯಾರನ್ನೂ ಹೋಗಿಲ್ಲ, ಯಾವ ಯೂಟ್ಯೂಬ್ ಇಲ್ಲ, ಯಾತ್ರದ್ದು ಇಲ್ಲ. ಆಯ್ತು ನರಸಿಂಹಣ್ಣವ್ರೆ, ತಡೀರಿ ಒಂದ್ ನಿಮಿಷ. ಈಗ ನಿಮ್ ತಪ್ಪಿಲ್ಲ ಅಂದ್ಮೇಲೆ ಅಮ್ಮ ಯಾರು? ಸ್ವಾಮಿ ಅವರು ನಮ್ಮಂಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ ಬಂದಿರೋದು ಯಾರೋ ಹೆಣ್ಮಕ್ಳು, ಹೆಂಗಸರು, ಯಾರೋ ತಾಯಂದಿರ, ಅವರು ಯಾರೋ ನಮ್ಗೇನ್ ಗೊತ್ತು ಸ್ವಾಮಿ. ಅವರು ನಾವ್ ಅವ್ರ ಏನು ಅನ್ನೋದು ನೋಡಿ, ಇವು ತಪ್ಪು. ಇನ್ನ ಫೋಟೋ ತೆಗಿಸ್ಕೊಳ್ಳೋದು, ನಾವು ನನ್ಗೆ ಅದೇನೋ ದೇವಸ್ಥಾನಗಳು ಹೋದಾಗ ಫೋಟೋ ತೆಗಿಸ್ಕೊಳ್ಳೋ ಹುಚ್ಚು ನನ್ಗೆ. ನಾನು ಒಮ್ಮರ್ ನಿಂತವ್ರು, ಯಾರು ನಿಂತವ್ರು, ಒಟ್ನಾಗೆ ನಮ್ ಹುಡುಗರು ಫೋಟೋ ತಕೊಂಡ್ ಹೋಗಿ ಹುಡುಗಿ ನಿಂತ್ಕೊಳ್ಳೋದು, ಅಷ್ಟ್ ಬಿಟ್ರಿ ನಾನು ಯಾರನ್ನು ಕರೆಯಕ್ ನಾವ್ ಯಾರು ಕರ್ಕೊಂಡು ಅನ್ಸ್ವಾಮಿ. ನರಸಿಂಹಣ್ಣವ್ರೆ, ನಿಮ್ ಪಕ್ಕದಲ್ಲೇ ಭುಜಕ್ಕೆ ಭುಜ ಟಚ್ ಮಾಡ್ಕೊಂಡ್ ನಿಂತವ್ರಲ್ರಿ? ನನಗೆ ರಂಗಣ್ಣರೇ, ನನ್ಗೆ ಲಾಲೆ ಇದು 23ನೇ ಸಲ ಯಾರೋ ಮಾಡಿರೋದು ನನಗೆ ಇದು. ಅಲ್ಲ ನಾನ್ ಕೇಳೋದು, ಅಯ್ಯೋ ಇದು ನಾನು ಒಂದ್ ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಿ, ಆಮೇಲೆ ಮಾಡ್ತೀನಿ. ಆಯ್ತು ತಡೀರಿ, ನೀವೇನ್ ಮಾಡಕ್ ಹೋಗ್ಬೇಡ್ರಿ. ನಮ್ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇವೆಲ್ಲ ಬೇಕಾ ನಿನ್ಗೆ? ರಾಘವೇಂದ್ರ ಸ್ವಾಮಿ, ಆಮೇಲೆ 5 ಮಕ್ಕದ ಆಂಜನೇಯ ಸ್ವಾಮಿ, ಇದು ಅದೇ ಬೆಟ್ಟದಾಗ ಕಲ್ಲಾಗೈತಲ್ಲ ಅಲ್ಲಿ 9 ಕಿಲೋಮೀಟರ್, ನಿಮ್ ಮಂದೇರು ಪಂಚಮುಖಿ ಆಂಜನೇಯ. ಹಂಗಾಗಿ ದೇವ್ರುಗಳು ನನ್ಗೆ ಏನ ಮಾಡ್ಲಿ, ಒಕ್ಕರ್ ಯಾರು, ನಾವ್ಯಾರು, ನಮ್ಗೆ ಯಾರು ಅವ್ರು ಆ ಕಡೆ ಫೋಟೋ, ಅದ್ ದೇವಸ್ಥಾನ ಮುಂದ್ಗಡೆ ಎಲ್ಲ ತೆಗಿಸ್ಕೊಂತಾರೆ. ನಿಮ್ ಮನೆಯವ್ರು ನಾನು ನನ್ಗೆ ಸುಮ್ಮನೆ ರೇಗಿಸ್ಕೊಳ್ಳಿ. ನಿಮ್ ಮನೆಯವ್ರು ಇಂಥವ್ಕೆಲ್ಲ ಏನ್ ಹೇಳಲ್ವಾ? ಹಲೋ, ಕೇಳ್ರಿ, ಎಲ್ಲಿದ್ದೀರಾ? ಅಯ್ಯೋ ಎಲ್ಲಿದ್ದೀರಾ? ಮಂತೇವ ಇದ್ದೀನಿ. ಯಾರ್ ಬಂತವ? ನಮ್ಮಂತೇವ. ಯಾಕೆ? ಯಾರು ನಮ್ಮರು, ನಮ್ಮ ಮಗಾರು ಬಂದಿದ್ರು, ಮಾತಾಡ್ತಾ ಇದ್ವಿ. ನೀವ್ಯಾರು?
ನಿಮ್ಮ ಹುಂಚು ಏನ್ ಹೇಳು ಯಾರು ಹೇಳು ನನ್ ಯಾಕೆ ಅನ್ಸ್ತಿದೀಯ ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ ಕಳ್ಳ ತೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ ಯಾರು ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು ನಿಮ್ ತಾಯಿನ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡಾಗ ನಿಂತಿದ್ದೀನಿ. ನಮ್ಮ ಮಗ ಬಂದ್ರೆ ಈಗ ಮಾತಾಡಿ ನಿಂತಿದ್ದೀವಿ. ಅಯ್ಯೋ 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 ಏನ್ ಹೇಳ್ರಿ ಯಾರು? ನಮ್ಮ ಮನೆ ಮಗ ಮಾತ್ರೆ ತಗೊಂಡೋಯ್ತು ಮಾಮ. ಯಾರು ಕೆರೆನ ಬೀಳ್ಬೇಕಾವ್ರು ಹೇಳಲ್ಲ ತಾಯಿನ ಹೇಳ್ರಿ. ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳಿ? ನಮ್ಗೆ ಬೀಚ್ ರೈಸ್ ಮಾಡ್ಬೇಡಿ, ಇದಾಗೋದು ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಾಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರೋ ನಿನ್ ಖಾಲಿ ಕೊಡ್ತೀನಿ ಹೇಳಿ. ನಮ್ಗೆ ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತೈತ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ ಹೇಳಿ. ನಾನ್ ಯಾಕ ಹೇಳಕ್ಕ? ನರಸಿಂಹಣ್ಣ ಹೇಳಿ ಅಕ್ಕ. ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರಾ? ನಾವು ಮಾವರಿ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತನ ಹೇಳ್ರಿ ಬಾಯ್ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ. ನಮ್ಮನ್ ಯಾಕೆ ಈ ತರ ಮಾಡ್ಬಿಟ್ಟು? ಯಾರು ಹೇಳವ? ನಿನ್ ಖಾಲಿ ಬಿಡ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಟ್ರೆ? ನನ್ಗೆ ಯಾಕೆ ಹೇಳಕ್ಕ? ನೀನ್ ಖಾಲಿ ಬಿಡ್ತೀನಿ ಹೇಳಿ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ ಆ ಭಗವಂತ ಇಲ್ಲ, ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ, ಹೇಳಿ. ಭಗವಂತ ಇಲ್ಲ. ಹುಟ್ಟೈತಿ ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಇಲ್ಲಿ ಹುಟ್ಟಾರಲ್ಲ ಸೂರ್ಯ, ಎದುರುಗಡೆ ಐತೆ, ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ? ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಹೇಳ್ರಿ. ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ ಅವನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ, ಟ್ರಾಕ್ಟರ್ಗೆ ಬಂತು, ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ. ನನ್ಗೆ ಯಾರು ಅಣ್ಣ? ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ, ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗಬೇಡ, BP ರೈಸ್ ಆಗುತ್ತೆ, ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ, ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು, ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು, ಹಬ್ಬಟ್ ತಿಂದ್ರು. ನೀನು ಎಲ್ಲ ಮಾತಾಡ್ದೆ, ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾ, ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ನಿಮ್ ಅದೇ ನನ್ಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ, ಬಸ್ ಸಿಗುವಂತ ಮಾಡಿದ್ಯಾ ನೀನು? ಅವ್ರು ಇನ್ನ ಮನಿ ಕಂಡವ್ರೆ, ಇನ್ನ ಎದೊಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು, ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರ ಇಬ್ರು ಸರಿ ಇಂಥದಾಗ ಓಡಾಡ್ದೆ ಇಷ್ಟ?
ನೋಡ್ರಿ ನೀನ್ ಯಾರು ಹೇಳವ ತಾಯಿ ಬೆಂಕಿ ಇಟ್ಬಿಡ್ತೀನಿ ನಮಗೆ ಯಾಕೆ ಟೆನ್ಷನ್ ತತ್ತೆ ನೀನ್ ತಾಯಿನ ನಾನ್ ಕೆಂಪಮ್ಮ ನಿಮ್ ಮಗು ಯಾಕೆ ಮಾಡ್ದಮ್ಮ ತಾಯಿನ ಮಕ್ಕಳು ನಾ ತಿಳ್ಕೊಂಡೆ ನಮ್ಮ ಮನೆಯವರು ಮನಿ ಕಂಡವ್ರೆ ಮನೆ ಕಂದಿದ್ ಹೋಗಿ ಇನ್ನೊಂದ್ಸಲ ನಿಮ್ ತಾಯಿನ ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ಕೆರ ಹೊರದಂಗ್ ಹೋಗ್ಬಿಡ್ತೀನಿ ನಿಮ್ ಅವ್ನು ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಇನ್ನೊಂದಿನ ಫೋನ್ ಮಾಡಿ ನೋಡು ನನ್ನ ನಂಬರ್ 161 ಲಾಸ್ಟ್ ನಂಬರ್. ನೀನ್ ಯಾಕೆ ಅಣ್ಣವ್ರ ಕೈ ಕೊಡಕ ಅಣ್ಣವ್ರಲ್ಲ ನಾನ್ ಲಲ್ಲಿ ರೀ. ಮಂಜಣ್ಣವ್ರ ಕೈ ಕೊಡಕ ನಾನ್ ಲಲ್ಲಿ ಅಂದೆ ಅಪ್ಪ ಚಿನ್ನು, ನಾನ್ ಲಲ್ಲಿ. ನಾವು ಮಂಜಣ್ಣವ್ರೆಲ್ಲ ಮಂಜಣ್ಣ ನನ್ಗೂ ಪರಿಚಯ ಇಲ್ಲ. ನಾನ್ ಲಲ್ಲಿ ಅಂದ್ರೆ ನಂಬರು ಟ್ಯಾಪ್ ಆಗಿದೆ. ಅಲೋ ಈಗ 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 ಏನ್ ಕರ್ಮ ಅಂತ ಮಾಡೋದು ನಾವು ತಾಯಿನ ಎಲ್ಲ ಹೊಟ್ಟಿದ್ದು ಮಾಡ್ತೀವಿ. ಯಾವ ಊರು ನಿಂದು? ಯಾವ ಊರು ಅಂತ ಗೊತ್ತ? ನನ್ ಜೊತೆ ಬಂದ್ ಮನೆ ಕಂಡು ನನ್ನ ದುಡ್ಡು ಕಾಸು ಕಿತ್ಕೊಂಡು ನನ್ ಗಂಡನ್ ಬಿಡಿಸ್ ಕರ್ಕೊಂಬಂದು ನಂಗೆ ಕರ್ಕೊಂಡೋಗಿ ಯಡಿಯೂರಾಗ ಮದುವೆ ಆಗಿ ಅವೆಲ್ಲ ಬಿಟ್ಟು ಮಾಡಿ ಇವತ್ತು ನಡುವಿನ ನನ್ನ ಕೈ ಬಿಟ್ಟು ಹೋಗಿದ್ಯಲ್ಲ. ಇವತ್ತು ನಾನು ಯಾರ ತಕ ಹೋಗ್ಬೇಕು, ಏನ್ ಮಾಡ್ಬೇಕು ಹೇಳು. ಹೇಳು ಯಾರು ಯಾವ ಊರಿಂದು? ಮತ್ತು ಯಡಿಯೂರಾಗ ಆಗಿ ಅವ್ರು ನಮ್ಮ ಮನೇನೆ ಗಲಾಟೆ ಮನೆ ಮಾಡಿ ಬಸ್ ಸ್ಟ್ಯಾಂಡ್ ಮಾಡಾಕ್ತಲ್ಲ. ಮಾತಾಡು. ನನ್ ಸಂಸಾರ ಇವತ್ತು ಹಾಳು ಮಾಡಿದ್ದೀರಾ. ನನ್ ಸಂಸಾರಕ್ಕೆ ಯಾರು ದಿಕ್ಕು? ದಿಕ್ಕು ನಮ್ಮನ್ನ ಹಾಳು ಮಾಡ್ತೀವಿ. ನಮ್ಮ ಮನೆ 3 ಜನ ಎಲ್ಲ ಉದ್ಯೋಗ ಮಾಡ್ತಾರ ನನ್ನ. ಇವತ್ತು ನನ್ನ ಜನ ಹೋಗಿತಾರಲ್ಲ ಸೂಳೆ ಮುಂಡೆ ಗಂಡನ್ ಬಿಟ್ಟು ಬಂದವಳು ಅಂತ. ನೀನ್ ಬಂದು ಅಂತ ಇರೋ ದುಡ್ಡು ಎಲ್ಲ ಕಿತ್ಕೊಂಡೋಗಿ ವಾಲೆ ಮಾಡಿಸ್ಕೊಂಡೆ, ಚೈನ್ ಮಾಡಿಸ್ಕೊಂಡೆ, ಟೂರ್ ಸುತ್ತದೆ ನನ್ನ ಜೊತೆ ಬಂದು. ಆ ಕರ್ಕೊಂಡೋಗಿ ಗೋವಾದಾಗೆಲ್ಲ ಚೆನ್ನಾಗಿ ಹಾಕೊಂಡು ಮಜಾ ಮಾಡ್ದೆ. ನನ್ನ ಕರ್ಕೊಂಡೋಗಿ ನನ್ನ ದುಡ್ಡೆಲ್ಲ ಇಸ್ಕೊಂಡ್ ತಿಂದೆ. ಇವತ್ತು ನಾನು ಬೇಡವನಪ್ಪ ನಿಂಗೆ. ಅದು ರಾಂಗ್ ನಂಬರ್. ನೀನ್ ಯಾಕೆ ಸೂಳೆ ಮಗ ನಿನಗೆ ನಂಬರ್ ಕೊಟ್ಟನಲ್ಲ ಚಿನ್ನಾಲಿ? ಯಾರು ಅಲ್ಲಪ್ಪ. ಯಾಕೆ? ನರಸಿಂಹರಾಜು ಬಳ್ಳಾಪುರ. ನಿನ್ ಫೋಟೋ ಸಮೇತ ನನ್ನ ಹತ್ರ ಐತೆ. ಕುಡ್ಗೆ ಅಂದಾಗೆ ಬಳ್ಳಾಪುರ, ಫೇಸ್ಬುಕ್ ಬಳ್ಳಾಪುರ ಇದೆಲ್ಲ ನಿಮ್ಮ ಅಮ್ಮನ್ನ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು. ಎಲ್ಲ ಪ್ರತಿಯೊಂದು ಹುಡುಗನ್ ಇದ್ರಾಗೂ ಅಲ್ಲ ಕಣೋ ಚಿನ್ನು. ಕುಡ್ಗೆ ಅಂದಾಗ ಗೊತ್ತಿದ್ದಲ್ಲ. ಇವಾಗ ಬಂದು ನನ್ನ ಹಾಳು ಮಾಡಿ ಹೋದಲ್ಲ ನನ್ನ ದುಡ್ಡು ಕಾಸು ಬಳ್ಕೊಂಡು. ಬಾರೋ ನನ್ನ ಮನೆ ಮಕ್ಳಿಗೆ ತಾಕತ್ತಿದ್ರೆ ಬಾರೋ. ಯಾಕೆಲ್ಲ ಬರಬೇಕಿನ ಅಲ್ಲಿ ನಾನು ಯಾಕೆಲ್ಲ ಬರಲ್ಲ? ಮಿಂಟ್ರಿ ಗುಟ್ಟಿದ್ದ ಹುಡಿ ಯಾಕೆಲ್ಲ ಬರೋ ನಿಮ್ಮ ಅಮ್ಮನ ನೋಡ. ನಿನ್ಗೆ ಇನ್ನು ಯಾವ ಊರಲ್ಲ ಚಿನ್ನಾಲಿ? ಯಾವ ಊರು? ಬಂದವಾಗ ಮನಿ ಕಂಡು ಪಕ್ಕದಾಗ ಮನಿ ಕಂಡು ಮಜಾ ತಗೊಂಡು ಹೋಗ್ತಿದ್ದಲ್ಲ ಅವಾಗ. ನನ್ನ ದುಡ್ಡು ಕಾಸು ಇಸ್ಕೊಂಡು ಹೋಗ್ತಿದ್ದಲ್ಲ ಅವಾಗ. ನಿಮ್ಮ ಅಮ್ಮನ ಯಾವ್ದಾನ ಇದು ಫುಟ್ಬಾಲ್ ನನ್ನ ಮಕ್ಳಿಗೆಲ್ಲ ಮಾತಾ ಇವ್ರು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿ ನನ್ನ ಮಗ ನೀನು ಕಣಲ್ಲಿ ಕಂತ್ರಿನ ಸೂಳೆ ಮಗನೇ. ನಾನ್ ಕರ್ಕೊಂಬಂದು ನಿನ್ಗೆ ಜೀವನ ಕೊಟ್ಟಿದ್ದು. ಯಾರು? ನಾನು ನಿಮ್ಮ ಮಗ ನೋಡಿದ್ದೀನಲ್ಲ ಚಿನ್ನಾಲಿ. ಲೇ ಕುಡ್ಗಿ ಅಂದಾಗ ಹೋಗಿ ಬಂದು ನನ್ನ ಜೊತೆ ಪಕ್ಕದಾಗ ಮನೆ ಕಡೆ ನಾನ್ ಕಣ ನೀನ್ ಕರ್ಕೊಂಡೋಗಿ ಇದ್ ಮಾಡಿದ್ಲೇ. ಕುಣ್ಗುಳು ನಿನ್ ಬಾಮೈದ ಕರ್ಕೊಂಡ್ ಹೋಗ್ಬೇಕಾ? ದುಡ್ಡು ಯಾರ ಕೊಟ್ಟಿದ್ದು? ನಿನ್ ಕುಣ್ಗುಳಿಗೆ ಅಡ್ಮಿಟ್ ಮಾಡಿದ್ರಲ್ಲ ಅವಾಗ. ಮಗ ಅಮ್ಮನ್ನ ಇವ್ರು ಮಗ ಇವ್ರ ತಾಯಿನ ಎಲ್ಲ ಹೇಳ್ತಾನೆ ಹೆಸರು. ಇವ್ರ ತಾಯಿನ ತಮ್ಮಂದೆಲ್ಲಾನು ತಮ್ಮ ಫೋನ್ ಮಾಡಿ ನೋಡು. ಇವ್ರ ತಾಯಿನ ಬಿಟ್ಟು ಹಿಂದೆ ಊರಾಗ ತಲೆ ಎತ್ತಂಗ ಆಗೋತಲ್ಲ. ಕುಣ್ಗುಳದಾಗ ಅಡ್ಮಿಟ್ ಮಾಡಿದ್ರಲ್ಲ ನಿನ್ನ. ನಾನು ಎಷ್ಟು ಸರಿ ಬಂದು ದುಡ್ಡು ಕೊಟ್ಟು ನೋಡ್ಕೊಂಡ್ ಬಂದಿದ್ದೀನಿ. ನಿನಗೆ ಬಾತ್ರೂಮ್ ತಿಕ್ಕಿದಲ್ಲ. ಹೋಗಪ್ಪ ಎಲ್ಲ ಹೋಗ್ಬೇಕು ಅಂತಿತ್ತು. ಗ್ಯಾಪ್ನ ಮಾಡ್ಕೋದ್ರು. ಏನು ತಲೆ ಕೆಟ್ಟೋಯ್ತು. ಎಲ್ಲಿ ನನಗೆ ನನ್ನ ಮಕ್ಕಳು ನಂಬರ್ ಕೊಟ್ಟರು ಇವ್ರಿಗೆ. ನನ್ ಜೀವನನೇ ಹಾಳು ಮಾಡಿದ್ಯಲ್ಲ ಇವತ್ತು. ನಿನ್ಗ ಶಾಪ ನಿಮ್ಮ ಜೀವನಕ್ಕೆ ನಾನು ಅಲ್ಲೇ ಯಾವ ಇದು ಬಾತ್ರೂಮ್ ಇವಾಗೆಲ್ಲ ಕುಡ್ಗೆ ಅಂದಾಗ ನಾನೆಲ್ಲ ಇದ್ ಮಾಡಿದ್ರೆ ಇವತ್ತು ನನಗೇನೆ ಮೋಸ ಮಾಡಿ ನಮ್ಮ ಮಂತಕ್ ಬರ್ತಾ ಇದೀಯ. ಈಗ ನೀನು ಬಾರೋ ಮಂತಕ್ಕೆ ಅಂದ್ರೆ ನಮ್ಮ ಕರ್ಮ. ಯಾಕೆ ಮಂತಕ್ ಬರ್ತಾ ಇಲ್ಲ ನೀನು? ಅದನ್ನ ಹೇಳ ಫಸ್ಟ್. ಆ ಲಕ್ಷ್ಮಿ ತಾವೆಲ್ಲ ಬಳ್ಕೊಂಬಂದಂತೆ ಎಲ್ಲ ಈ ಒಡೆಯದು ಮಾಡ್ತಾರಲ್ಲ ಆಚೆಯಲ್ಲಿ ಮಂಜ ಎನ್ನ ನಿಮ್ಗೆ ಪರಿಚಯನ್ರ? ಯಾ ಮಂಜನ ಪಂಜನ ನಮಗ್ ಗೊತ್ತಿಲ್ಲ. ಮಂಜು ಯಾಕೆ ಮಂಜು ಫೋನ್ ಮಾಡ್ತಾನೆ ನಿಮ್ಗೆ ಫೋನ್ ಮಾಡ್ತೀರಾ? ನೀವು ಎಷ್ಟು ಜನ ಕೂತಿದಾರ ಅಂತ ಹುಡುಗನು ಹಾಗೆ ಮಾಡಿದ್ರ? ಯಾರನ್ನ? ಮೊನ್ನೆ ಮದುವೆ ಆಯ್ತಲ್ಲ ಮಂಜ ಅಂತ ಒಬ್ಬ ಸಣ್ಣ ಸಣ್ಣಂಗಿದ್ದಾರೆ ಆಚಾರ್ಯ ಅವರು ಮದುವೆ ಮಾಡೋರು. ಅವ್ರೇನು ಪರಿಚಯನ ನಿಮ್ಗೆ?
ನಮಗೆ ಯಾರು ಪರಿಚಯ ಇಲ್ಲ ತುಮಕೂರಾಗ, ನಮಗೆ ಹೊಸಬ್ರು ನಾವು. ನನಗೆ ನೀನು ಬಿಟ್ರೆ ಇನ್ಯಾರು ಪರಿಚಯ ಅವ್ರೆ? ನಾನು ಮನೆ ಬಿಟ್ಟು ಈಚೆಗೆ ಬರಲ್ಲ. ಹಲೋ ಹಲೋ ಹಲೋ, ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ಮ ಮಾವಂಗೆ, ನಮ್ಮ ಅಪ್ಪಂಗೆ. ಮತ್ ನಿಮ್ಮ ಇವ್ರು ಅನ್ನ ಬದುಕವ್ರೆ? ಯಾರು? ದೊಡ್ಡಪ್ಪರ್ ಬದುಕೋರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, 3 ವರ್ಷ ಆಯ್ತು. ಮತ್ತೆ ಎಷ್ಟು ವರ್ಷದ ಮಗ ಇರೋದು? ನನಗೆ 6 ವರ್ಷದ್ದು. ನಿನಗೆ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ? ನಿಮ್ಮ ಅಮ್ಮನ ಹುಟ್ಟಿಸ್ತಾನಿಗೆ ನನಗೆ ಗೊತ್ತಿಲ್ವಾ? 6 ವರ್ಷದ ಮಗನ? 3 ವರ್ಷದಾಗಿ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ಆಗಿ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಮದುವೆ ಆಯ್ತು ನಿನ್ನ? ನೀನ್ ಕುಡ್ಗೆ ಅಂದಾಗ ನಿನ್ಗೆ ಜ್ಞಾಪನಕ್ಕೆ ಐತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬ ದಿವಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತೆ, 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು. ನಿನ್ಯಾರು ಕೆರೆನಗು ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದಕ್ಕೂ 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ಲ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೆ ಹೇಳ್ ತಿಂತೆ ನೀನು. ನಾನು 6 ವರ್ಷದಾಗೆ ಮಗ ಐತೆ ನಿಂದು. ಓಯ್, ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದು ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗಾರೆ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ, ನೀವು ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದು ಮನೆ ಕಂತಿದ್ದೆ, ಕಾಲು ಎತ್ಕೊಂಡು ಹುಚ್ಚ ಇಕ್ಕೊಂಡು ಹಾಸಿಗೆ ಮೇಲೆಲ್ಲ, ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಾ ಅನ್ನೋದು ಇದ್ರಾಗೆ ಗೊತ್ತಾಗತ್. ನೀನು ಅಪ್ಪ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತಿಯೋ ಇಲ್ಲ ಇಲ್ವೋ ಅದನ್ನ ಅಂದ್ರೆ ಹೇಳು. ಯಾವ ಊರು ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದಕ್ಕೆ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದು ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದು ಧೂಪ ಹಾಕ್ಬಿಟ್ಟು ಮುಚ್ಕೊಂಡು ಆ ಮಗಿ ಕೈ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಟ್ಟು ಹೋಗ್ಬಿಡು. ನಾನು ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗೆ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗೆ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನಕ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಪುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡು ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗೆ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗಿ ಧೂಪ ಹಾಕ್ಬಿಟ್ಟು. ಎಲ್ಲಿರೋದು ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಬಂದ್ರೆ ನನ್ನ ಯಾರು ಕೆರೆನಾಗೂ ಅಲ್ವಾ ಇಷ್ಟೊಂದ ಕಳ್ತನ ಮಾಡಕ್ ಬಂದಿದೆ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿದೆ. ಅವರು ಯಾರೇನ್ ನೀನ್ ನೋಡಿದ್ರೆ, ನಾನು 9 ವರ್ಷದಿಂದ ಅಲ್ಲೇ ಇರೋದು. ನಾನು ನಿನ್ ಪರಿಚಯಕ್ಕಿಂತ ಮುಂಚೆಯಿಂದನು ಅವರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗೆ ಬಂದಿರೋದೆಲ್ಲ ಗೊತ್ತೈತೆ. ನಿಂಗೆ ಮದುವೆ ಆಗಿರೋದು ನಿಮ್ ಬಳ್ಳಾಪುರದಾಗ ಎಷ್ಟೋ ಜನ ಹೇಳೋರು ನನಗೆ. ನಿಮ್ಮ ಯಜಮಾನ್ರು ಅಲ್ಲಿ ಗಾಡಿ ತಗೊಂಡು ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡ್ ಆಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದು ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡು ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗೇ. ನನ್ನ ಹಾಳು ಮಾಡಿದ್ದೆ ಅಂತ ಕೇಳ್ದೆ, ಹಾಳು ಮಾಡಿದೆ ಇನ್ನಾರು ನೀನ್ ಹಾಳು ಮಾಡಿದ್ಯೇನೋ? ನೀನೇ ಹಾಳು ಮಾಡಿರೋದು ನನ್ನ, ಇನ್ನಾರು ಹಾಳು ಮಾಡಕ್ ಬಂದಂತವ. ನನ್ನ ದುಡ್ಡು ಕಾಸು ಒಡವೆ ಎಲ್ಲ ಕಿತ್ಕೊಂಡು ಕುಡ್ದು ಮೊನ್ನೆ ಇನ್ನು ಮೊಬೈಲ್ ತಗೊಂಡಲ್ಲ ರೆಡ್ಮಿ, ನನ್ನ ದುಡ್ಡು ಇಸ್ಕೊಂಡೋಗಿ. ಅವತ್ತು ಯಾರೋ ನೆನ್ನೆ ಸತ್ತೋಗಿದ್ರೆ ಹೋಗಿ 500 ರೂಪಾಯಿ ದೊಡ್ಡ ಮನುಷ್ಯನಂಗೆ ಕೊಡ್ತಿ ಅಂತಲ್ಲ, ಮಣ್ಣು ಮಾಡ್ಬಿಡ್ರಿ ಅಂತ. ನೀನು ಹೋಗ್ತೇನೆ ನನ್ನ ಹೆಕಡ ಸಿಯಾಕ 500 ರೂಪಾಯಿಗೆ ಮಣ್ಣು. ನೀನು ಏನು ಮಾಡ್ತೀಯ ಏನು ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು ನನಗೆ. ನೀನು 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ ನನಗೆ, ಯಾರು ಸತ್ತೋಗಿದ್ರು ಅಂತಲೂ ಗೊತ್ತಾಗುತ್ತೆ ನನಗೆಲ್ಲ. ನಾನೆಲ್ಲ ಲಿಂಕ್ ಮಡಗಿದ್ದೀನಿ, ನಂಗೆ ಗೊತ್ತೈತೆ ಯಾರ್ಯಾರು ಹೇಳ್ತಾರೆ ಎಲ್ಲ ನನಗೆ. ನಿಮ್ಮ ಅಮ್ಮನ ಅಂತದೊಂದು ಒಳ್ಳೆ ಕೆಲಸ ಮಾಡಿ, ಇದು ಅಪರೂಪಕ್ಕೆ ಹುಟ್ಟ ಜನ್ಮ. ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ, ಅಲ್ಲ ಕಳ್ಳ ಚಿನಾಲಿ.
ನಿಮ್ಮ ಅಮ್ಮನ ನಿನ್ ಅಮ್ಮನಡ ಇದು ಒಂದ್ ಜನ್ಮ, ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡಿ ಕಲ್ತ್ಕ. ಅಪ್ಪ ಹಿಡಿಯಕ್ ಬಿಟ್ಟಿದ್ಯಾ ಅಷ್ಟೇ, ನೀನ್ ಅದೊಂದು ಬಿಟ್ಟಿದ್ಯ, ಇನ್ನೆಲ್ಲಾ ಮಾಡ್ಬಿಟ್ಟಿದ್ಯಾ ನೀನು. ಗೊತ್ತಾಯ್ತಾ? ನಮ್ಮ ಅಪ್ಪ ಅಮ್ಮನೇ ನಂಗೆ ಅಂದಿಲ್ಲ. ನರಸಿಂಹರಾಜು ಅಂತ ಇವತ್ತು ಕರೆದಿಲ್ಲ ನನ್ನ ಹೆಸರು ಹಿಡ್ಕೊಂಡು. ಬಾರ್ ಪಾಪ ಹೋಗ್ ಪಾಪ ಬಾರ್ ಪಾಪ ಅಂತ ಅನ್ನೋದು ತಲೆ ಹಿಡ್ಕೊಂಡೆ.